ಇತರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಬಹಳ ಮುಖ್ಯವಾಗಿ ಕೋಲಾರ ತಾಲೂಕು ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಲ್ಲಂಕಲ್ಲು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ವಿಚಾರವಾಗಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಮ್ಮ ಹಿರಿಯ ದಲಿತ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನನ್ನ ಹೆಸರು ಸಿ.ಕೆ. ರವೀಂದ್ರನಾಥ್, ಉಪವಿಭಾಗ ಮಟ್ಟದ ಜಾಗೃತಿ ಸಮಿತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರು, ಕೋಲಾರ ಜಿಲ್ಲೆ ಕೋಲಾರ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟ ನಂತರ ಪ್ರತಿಯೊಬ್ಬರು ಸಮಾನತೆಯಿಂದ, ಸೌಹಾರ್ದತೆಯಿಂದ, ಸಮಬಾಳ್ಯದಿಂದ ಬದುಕ್ತಕ್ಕಂಥ ವಾತಾವರಣ ಇವತ್ತು ನಾವೆಲ್ಲ ಕಂಡಿದ್ದೇವೆ. ವಿಶೇಷವಾಗಿ ಮಹಿಳೆಯರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳು ಕೂಡ ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ಕಾಣಬಹುದಾಗಿದೆ. ಇತ್ತೀಚೆಗೆ ಉಲ್ಲಂಕಲ್ಲು ಗ್ರಾಮದಲ್ಲಿ ಏನು ಅಂಬೇಡ್ಕರ್ ಪ್ರತಿಮೆ ವಿಚಾರವಾಗಿ ಆ ಗ್ರಾಮದ ಕೆಲವು ಯುವಕರು ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ತಂದು ಪ್ರತಿಮೆ ಅಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಂದಾಗ ನಾನು ಸಹ ಒಬ್ಬ ಸದಸ್ಯನಾಗಿ ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಾಗ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಹೋದಾಗ ಅಲ್ಲಿ ಸ್ಥಳೀಯ ಆಗಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರ ಕಾರ್ಯ ವೈಫಲ್ಯದಿಂದ ಇವತ್ತು ಆ ಗ್ರಾಮದಲ್ಲಿ ಇವತ್ತು ಈ ಮಟ್ಟಕ್ಕೆ ಅಶಾಂತಿ ಮೂಡೋದಕ್ಕೆ ಮುಖ್ಯವಾಗಿ ಕಾರಣ ಆಗಿದೆ. ಕಾರಣ ಏನಂತಂದ್ರೆ ಅಲ್ಲಿ 10ಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವರು ದಾಖಲೆಯನ್ನ 9/10 ಕೊಟ್ಟಿದ್ದಾರೆ. ಅದು ಯಾವುದೋ ಒಂದು 9/10 ಕೊಡ್ಬೇಕಾದ್ರೆ ಒಂದು ಪಂಚಾಯತಿನಲ್ಲಿ ಅಧ್ಯಕ್ಷರು ಇರಬೇಕು ಮತ್ತು ಪಂಚಾಯತಿನಲ್ಲಿ ಸಭೆಯಲ್ಲಿ ಪ್ರೊಸೀಡಿಂಗ್ ಆಗಬೇಕು. ಪ್ರೊಸೀಡಿಂಗ್ ಆದ ನಂತರ ಅದು ಅಪ್ರೂವಲ್ ಆಗ್ಬಿಟ್ಟು ದಾಖಲೆ ಕೊಡಬೇಕು. ಇವರು ಏಕಾಏಕಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿದೆ. ಆ ಕಾರಣದಿಂದ ಇವತ್ತು ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿದಾಗ ಅದು ಸೂಕ್ತವಾದ ಸ್ಥಳ ಅಲ್ಲ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದಾಗ ನಾವು ಜಿಲ್ಲಾಡಳಿತ ಗಮನಕ್ಕೆ ತಂದ್ವಿ. ಜಿಲ್ಲಾಡಳಿತ ಗಮನಕ್ಕೆ ಏನು ತಂದಿದ್ವಿ, ತಾವು ಖುದ್ದಾಗಿ ಗ್ರಾಮಕ್ಕೆ ಭೇಟಿ ಮಾಡಿ ಸೂಕ್ತವಾಗಿರ್ತಕ್ಕಂಥ ಸ್ಥಳವನ್ನು ಗುರುತಿಸಿ ಆ ಸೂಕ್ತವಾಗಿರ್ತಕ್ಕಂಥ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಪ್ರತಿಮೆ ನಿರ್ಮಾಣ ತಾವು ಅನುವು ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಮೊನ್ನೆ ಹಳೆ ಜಿಲ್ಲಾಧಿಕಾರಿಗಳು ವರ್ಗಾವಣೆ ನಿವೃತ್ತಿ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಹೊಸ ಜಿಲ್ಲಾಧಿಕಾರಿಗಳು ಅಧಿಕಾರ ಸ್ವೀಕಾರ ಮಾಡೋ ದಿನಗಳಲ್ಲಿ ನಾವು ಚರ್ಚೆ ಮಾಡಿದಾಗ ಅವರು ನಮ್ಮ ಗಮನಕ್ಕೆ ಕೇಳಿದ್ರು. ಹೊಸ ಜಿಲ್ಲಾಧಿಕಾರಿಗಳು ಅಧಿಕಾರ ಸ್ವೀಕಾರದ ನಂತರ ಅವರ ಒಂದು ಗಮನಕ್ಕೆ ತಂದು ನಂತರ ಸ್ಥಳ ಪರಿಶೀಲನೆ ಮಾಡಿ ಕೂಡಲೇ ಅಲ್ಲಿ ನಾವು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಮಗೆ ಅವರು ಸೂಕ್ತವಾಗಿರ್ತಕ್ಕಂಥ ಸಲಹೆಯನ್ನು ಕೊಟ್ಟಾಗ ಇತ್ತೀಚೆಗೆ ಕೆಲವರು ಆ ಗ್ರಾಮದಲ್ಲಿ ಏನು ಜಿಲ್ಲಾಡಳಿತಕ್ಕೂ ಗೌರವ ಕೊಡದೆ ಜಿಲ್ಲಾಡಳಿತಕ್ಕೆ ನಾನು ಒಂದ್ಸರಿ ಗಮನಕ್ಕೆ ತಂದೆ, ಇದು ಯಾಕೋ ಪ್ರತಿಭಟನೆಗಳು ನಡೀತಾ ಇದೆ, ಈ ಕೂಡಲೇ ನೀವು ಶಾಂತಿ ಸಭೆಯನ್ನು ಕರೆದು ಸಂಬಂಧಪಟ್ಟ ಗ್ರಾಮಸ್ಥರನ್ನು ಕರೆದು ಮುಖಂಡರುಗಳನ್ನ ಕರೆದು ಇದಕ್ಕೇನಾದ್ರೂ ಒಂದು ಹಂತ ಕಾಣಬೇಕು ಅಂತ ಹೇಳಿ ನಾನು ಅಪರ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಾಗ ಅವರು ದಿನಾಂಕ 30ನೇ ತಾರೀಕು ಕಳೆದ ತಿಂಗಳು 30ನೇ ತಾರೀಕು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೊಸ ಜಿಲ್ಲಾಧಿಕಾರಿಗಳು ಬಂದ ನಂತರ ಅವರ ಗಮನಕ್ಕೆ ತಂದು ಸೂಕ್ತವಾಗಿರ್ತಕ್ಕಂಥ ಸ್ಥಳ ಪರಿಶೀಲನೆ ಮಾಡು, ಖಂಡಿತ ಇದನ್ನ ಮಾಡ್ತೇವೆ, ನಿಮ್ಮೆಲ್ಲರ ಪರವಾಗಿರ್ತಂತಾಗ ಎರಡೂ ಕಡೆ ಗ್ರಾಮಸ್ಥರು ಗ್ರಾಮದಲ್ಲಿ ಇರ್ತಕ್ಕಂಥ ಎರಡೂ ಗುಂಪುಗಳು ಸಹ ಒಪ್ಕೊಂಡ್ರು. ಆದ್ರೆ ಅದರ ನಂತರ 3ನೇ ತಾರೀಕು ಏನು ಒಂದು ಪ್ರತಿಭಟನೆ ಹೆಸರಿನಲ್ಲಿ ಕಾಲ್ನಡಿಗೆ ಜಾಥಾ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಯಾಕೆಂತಂದ್ರೆ ಇದು ಇಡೀ ದೇಶದಲ್ಲಿ ಸಂಘಟನೆಯ ತವರೂರು ಕೋಲಾರದಲ್ಲಿ ಚಳುವಳಿಗಳು ನಾನು 83ರಿಂದ ವಿದ್ಯಾರ್ಥಿ ದಿವಸದಿಂದ ಸಂಘಟನೆಯಲ್ಲಿ ಬೆಳೆದಿರ್ತಕ್ಕಂಥವನು. ಆ ದಿನಗಳಲ್ಲಿ ಎಲ್ಲಿ ಅನ್ಯಾಯ ಆಗಿರ್ತದೋ, ಎಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳಾಗಿರ್ತದೋ ಆ ಒಂದು ಸಂದರ್ಭದಲ್ಲಿ ನಿಜವಾದ ಹೋರಾಟಗಳು ಪ್ರತಿಭಟನೆ ನಡೀತಾ ಇತ್ತು. ಆ ದಿಕ್ಕಲ್ಲಿ ನಾವು ಸಾಗಿದ್ದೀವಿ. ಇವತ್ತು ಸಹ ನನ್ನ ಗಮನಕ್ಕೆ ಬಂದಿದ್ದಂಗೆ ಒಂದು 70ರಿಂದ 75 ಭಾಗ ಗ್ರಾಮದಲ್ಲಿ ಎಲ್ಲಾ ಸಮುದಾಯಗಳು ಕೂಡ ಒಂದು ಸೌಹಾರ್ದದ ರೀತಿ, ಶಾಂತಿ ರೀತಿ, ಒಂದು ಅಣ್ಣ ತಮ್ಮಂದ ರೀತಿ ಇವತ್ತು ಬದುಕ್ತಕ್ಕಂಥ, ಬಾಳ್ತಕ್ಕಂಥ, ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಹಳ್ಳಿಗಳ ಕಡೆ ಇದೆ. ಆದ್ರೆ ಇವರು ಯಾವುದೋ ಒಂದು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ತನ್ನ ವೈಯಕ್ತಿಕ ವಿಚಾರವನ್ನ ಮುಂದೆ ಇಟ್ಕೊಂಡು ಯಾವುದೋ ಒಂದು ವೈಯಕ್ತಿಕ ವಿಚಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಹೋಲಿಕೆ ಮಾಡಿ ಇವತ್ತು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣಕರ್ತನಾಗಿದ್ದಾನೆ. ಈ ಒಂದು ಕಾಲ್ನಡಿಗೆ ಮುಖಾಂತರ ಇವತ್ತೇನು ಜಿಲ್ಲಾ ಆಡಳಿತಕ್ಕೂ ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಮತ್ತು ವಿಶೇಷವಾಗಿ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ತರ ಜಿಲ್ಲಾಡಳಿತ ವಿರುದ್ಧ ಯಾವುದೇ ಸಂಘಟನೆಗಳಾಗಬಹುದು ಹೋರಾಟ ಮಾಡಿದ್ರೆ ಈ ಕೂಡಲೇ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಸಂವಿಧಾನ ಅಡಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ. ಜಿಲ್ಲಾಡಳಿತ ತೀರ್ಮಾನ ಸಂವಿಧಾನ
ಪರವಾಗಿರ್ತದೆ. ಇವತ್ತು ಸಂವಿಧಾನ ವಿರೋಧವಾಗಿ ನೀವು ಪ್ರತಿಭಟನೆ ಮಾಡೋದು ಕೂಡ ಅದು ಸಂವಿಧಾನ ವಿರೋಧಕ್ಕಾಗ್ತದೆ. ಆ ಕಾರಣದಿಂದ ಇಂಥದಕ್ಕೆ ಕೋಲಾರ ಜಿಲ್ಲೆನಲ್ಲಿ ಅವಕಾಶ ಮಾಡಿಕೊಡಬಾರ್ದು. ನಾವು ಈ ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ, ಜಿಲ್ಲಾಧಿಕಾರಿಗಳು ನಿನ್ನೆ ನಾವು ಏನಕ್ಕೆ ಭೇಟಿ ಮಾಡಿದಾಗ, ಈ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಗಳಿದೆ. 10ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಕ್ಕಂತ ಒಂದು ದಿನಾಂಕ ಇರೋದ್ರಿಂದ ಈ ಸ್ವಾತಂತ್ರ್ಯ ದಿನಾಚರಣೆ ನಂತರ ನಾವು ಸ್ಥಳವನ್ನು ಗುರುತಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮಧ್ಯದಲ್ಲಿ ಏನಾದರೂ ಅವರ ವ್ಯಾಪ್ತಿಯಲ್ಲಿ ಏನಾದರೂ ಗ್ರಾಮಕ್ಕೆ ಭೇಟಿ ಮಾಡಿ ಆ ಸ್ಥಳವನ್ನ ಗುರುತಿಸಿ ಇದಕ್ಕೊಂದು ಇತ್ಯರ್ಥ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ.